ಬೈಕ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಆಗಿದೆ. ಮೂವರ ಕಾಲುಗಳು ಕಟ್ಟಾಗಿದ್ದಾವೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಬೈಕ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿರೋದು. ಮೂವರ ಕಾಲುಗಳು ಕಟ್ಟಾಗಿದ್ದಾವೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಅಪಘಾತವಾಗಿ ಅರ್ಧ ಗಂಟೆಯಾದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ಸೂಕ್ತ ಸಮಯಕ್ಕೆ ಆಂಬ್ಯುಲೆನ್ಸ್ ಬರದೆ ಗಾಯಾಳುಗಳು ನರಳಾಡಿದ್ದಾರೆ. ಅಲ್ಲಿ ಗಾಯಾಳುಗಳು ಚಿಂತಾಮಣಿಯ ವಿನೋಬಾ ಕಾಲೋನಿ ನಿವಾಸಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಟ್ರಿಬಲ್ ರೈಡಿಂಗ್ ನಲ್ಲಿ ಹೋದ ಬೈಕ್ ಸವಾರರು ಚಿಂತಾಮಣಿ ತಾಲೂಕಿನ ಚಾಪೂರ ಗೇಟ್ ಬಳಿ ಅಪಘಾತ ಆಗಿದೆ. ಗಾಯಾಳುಗಳಿಗೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಕೈವಾರ ಹೊರ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನೋಡಿ, ಅಲ್ಲಿ ಬೈಕು ಎಲ್ಲೋ ಹೋಗಿ ಬಿದ್ದಿದೆ, ಕಾರ್ ಇನ್ನೊಂದು ಕಡೆ ಹೋಗಿ ಬಿದ್ದಿದೆ. ಬೈಕ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಆಗಿರೋದಿದೆ. ಈ ಘಟನೆಯಲ್ಲಿ 3 ಜನ ಕಾಲು ಕಳ್ಕೊಂಡಿದ್ದಾರೆ. ಕಾಲುಗಳು ಕಟ್ಟಾಗಿದ್ದಾವೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಈಗ ಅವರು. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೂಡ ಸೂಕ್ತ ಸಮಯಕ್ಕೆ ಬಂದಿಲ್ಲ. ಹಾಗಾಗಿ ಗಾಯಾಳುಗಳು ನರಳಾಡ್ತಾ ಇದ್ರು. ಇವರು ಈ ಗಾಯಾಳುಗಳಿದಾರಲ್ಲ, ಚಿಂತಾಮಣಿ ನಗರದ ವಿನೋಬಾ ಕಾಲೋನಿ ನಿವಾಸಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಸುಮಾರು ಅರ್ಧ ಗಂಟೆ ಆದರೂ ಆಂಬ್ಯುಲೆನ್ಸ್ ಬಂದಿಲ್ಲ. ಆಂಬ್ಯುಲೆನ್ಸ್ ನಿರ್ವಹಣೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಚಾಪೂರ್ ಗೇಟ್ ಬಳಿ ಅಪಘಾತ ಆಗಿರೋದು. ಟ್ರಿಬಲ್ ರೈಡಿಂಗ್ ಮಾಡಿ ಬೈಕ್ ಸವಾರರು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದಾಗಬಾರ್ದು. ಟ್ರಿಬಲ್ ರೈಡಿಂಗ್ ಜೊತೆಗೆ ಹೋಗ್ತಾ ಇದ್ದಾರಾ, ಹುಷಾರಾಗಾದರೂ ಹೋಗಬೇಕು. ಈ ಹಳ್ಳಿ ಭಾಗಗಳಲ್ಲೆಲ್ಲ ಹಿಂಗೆ ನಡೆಯುತ್ತೆ. ಬಟ್ ಭಾಳ ಹುಷಾರಾಗಿ ಗಾಡಿಗಳನ್ನು ಓಡಿಸ್ಬೇಕಾಗುತ್ತೆ. ಬಟ್ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ರಿಂದ ಈ ರೀತಿಯಾದಂಥ ಘಟನೆ ಆಗಿರೋದು. ಇನ್ನು ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಕೈವಾರ ಹೊರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವುದು.